ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸೋದು ನಮಗೊಂದು ದೊಡ್ಡ ಟಾಸ್ಕಾಗಿ ಹೋಗಿರುತ್ತೆ. ಸೊ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋದ್ಲು. ಸೊ ನಾನಿಲ್ಲಿ ಕಾಫಿನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 3 ಗ್ಲಾಸ್ ಯಾಕೆ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ, ಅಮ್ಮಂಗೆ ಹಾಗೆ ನನ್ನ ಹಸ್ಬೆಂಡ್ಗೆ. ನನ್ನ ಹಸ್ಬೆಂಡ್ ಡೈಲಿ ಕಾಫಿ ಕುಡಿಯೋಲ್ಲ, ಯಾವಾಗಲಾದ್ರು ಒಂದು ಸಲ ಕುಡಿತಾರೆ. ನಾನು ಸ್ವಲ್ಪ ಹೊರಗಡೆ ಎಲ್ಲ ವಾತಾವರಣ ನೋಡ್ಕೊಂಡು ಕಾಫಿ ಕುಡಿಯೋದು ಜಾಸ್ತಿ. ನೋಡಿ, ಇಲ್ಲಿ ನಾನು ಹಾಕಿರೋ ಗಿಡದಲ್ಲಿ ಒಂದು ದಾಸವಾಳ ಹೂವು ಕೂಡ ಹರಳಿದೆ. ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಅದ್ರದ್ದು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ತಿಂಡಿ ತಿಂತಾ ಇದ್ದಾರೆ. ತಿಂಡಿ ಮುಗಿಸ್ಕೊಂಡು ಅವರು ಕೂಡ ಡ್ಯೂಟಿಗೆ ಹೊರಟರು. ನಿನ್ನೆ ತರಕಾರಿ ಅವ್ರು ಬಂದಿದ್ದರು. ಸೊ ಅವ್ರ ಹತ್ರ ಅವರೆಕಾಯಿ ಇತ್ತು, ಚೆನ್ನಾಗಿತ್ತು. ಸೊ ಹಂಗಾಗಿ ಅವರೆಕಾಯಿನೂ ತೊಗೊಂಡೆ. ನನಗೆ ಇದ್ಕಿದವರೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ಇದ್ಕಿದವರೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನೆನ್ನೆನೇ ಕಾಳೆಲ್ಲ ಬಿಡಿಸಿ ನೆನೆ ಹಾಕಿದ್ವಿ. ಈಗ ನಾನು ಅಮ್ಮ ಕೂತ್ಕೊಂಡು ಇಲ್ಲಿ ತೆಗ್ತಾಯಿದ್ದೀವಿ. ಅವರೆಕಾಳನ್ನು ಕೂಡ ಇಲ್ಲಿ ಇದ್ಕಿದ್ದಾಯಿತು. ಸೊ ಅದನ್ನು ಕೂಡ ತೆಗೆದಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಬಂದೆ. ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಯಾವಾಗ್ಲೂ ಸ್ವಲ್ಪ ಶಾವಿಗೆನೇ ಎತ್ತಿಟ್ಕೊತೀನಿ. ಶಾವಿಗೆ ನಾನಿಲ್ಲಿ ಕಾಯಿ, ಬೆಲ್ಲ, ಏಲಕ್ಕಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡು ಅದರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ರುಬ್ಕೊಂಡಿದ್ದೀನಿ. ನನಗೆ ಈ ರೀತಿ ತಿನ್ನಲಿಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಈ ರೀತಿನೇ ಮಾಡ್ಕೊತೀನಿ. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.